ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಈ ಖಾರವಾದ ಹಸಿರು ಮಸಾಲ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಕೋಳಿ ಕಾಲನ್ನ ಮುದ್ದೆ ಜೊತೆ ಮುರಿತಿದ್ರೆ ಏನು ರುಚಿನೋ ಏನು ಆನಂದ. ತಡ ಮಾಡೋದಕ್ಕೆ ಅಡುಗೆ ಶುರು ಮಾಡೋಣ. ಇವಾಗ ಅರ್ಧ kg ಫಾರಮ್ ಕೋಳಿ ಅಥವಾ ಬಾಯ್ಲರ್ ಕೋಳಿ ತೊಗೊಂಡಿದ್ದೀವಿ, ಅದು ವಿತ್ ಸ್ಕಿನ್. ಕೋಳಿ ತಲೆ ಕಾಲು ಎಲ್ಲ ಪೀಸಸ್ ಇದ್ರೇ ಚಿಕನ್ ಚಾಪ್ಸು ಸಖತ್ತಾಗಿರುತ್ತೆ. ಮೊದಲನೇದಾಗಿ ಕೋಳಿ ಚಾಪ್ಸ್ಗೆ ಮಸಾಲ ತಯಾರಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ ಒಂದು 3 ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು 4 ಚಕ್ಕೆ, ಒಂದು 8 ಲವಂಗ ಹಾಗೂ 1 ಏಲಕ್ಕಿನ ಸೇರಿಸ್ಕೊಬೇಕು. ಅರ್ಧ ಟೀ ಸ್ಪೂನ್ ಆಗೋಷ್ಟು ಕರಿಮೆಣಸು ಹಾಕೋಣ. ನಂತರ ಖಾರಕ್ಕೆ ತಕ್ಕನಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಇವತ್ತು ನಾವು ಇಲ್ಲಿ ನೋಡಿ ಒಂದು 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಇದು ಅರ್ಧ kg ಪ್ರಮಾಣ ಚಿಕನ್ ತೊಗೊಂಡಿದ್ದೀವಲ್ಲ, ಆ ಮೆಜರ್ಮೆಂಟಿಗೆ ಈ ಪ್ರಮಾಣದಷ್ಟು ಖಾರ ಹಾಕ್ಕೊಬೇಕು. ಅರ್ಧ ಸ್ಪೂನ್ ಕರಿಮೆಣಸು ಹಾಗೂ ಒಂದು 8 ಹಸಿಮೆಣ್ಸಿನ್ಕಾಯಿ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಸ್ಲೈಸ್ ಮಾಡಿ ಹಾಕಿ. ಚಾಪ್ಸ್ಗೆ ಯಾವಾಗಲೂ ಬೆಳ್ಳುಳ್ಳಿ ಪ್ರಮಾಣ ಶುಂಠಿಗಿಂತ ಜಾಸ್ತಿ ಇರಬೇಕು. ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೋಣ. ಚಾಪ್ಸ್ ಗ್ರೇವಿ ತುಂಬ ತೆಳುವಾಗೂ ಮಾಡ್ತಾಯಿಲ್ಲ ನಾವು, ಮತ್ತು ತುಂಬ ಗಟ್ಟಿಗೂ ಮಾಡ್ತಾಯಿಲ್ಲ, ಸೆಮಿ ಗ್ರೇವಿ. ಅದಕ್ಕೋಸ್ಕರ ನೋಡಿ ಇಷ್ಟು ಪ್ರಮಾಣದಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಬೇಕು. ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ, ಯಾವಾಗಲೂ ಒಣ ಕೊಬ್ಬರಿನೇ ಉಪಯೋಗಿಸ್ಕೊಳ್ಳಿ ಚಾಪ್ಸ್ಗೆ. ಗ್ರೇವಿ ಥಿಕ್ನೆಸ್ಸು ಹಾಗೂ ರುಚಿ ಹೆಚ್ಚಿಸಲು ಒಂದು ಸ್ವಲ್ಪ ಕಡಲೆಪಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಪಪ್ಪು ಹಾಕಿ, ಹಾಗೂ ಒಂದು 1/4 ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳೋಣ. ಮೀಡಿಯಮ್ ಹೀಟ್ನಲ್ಲೇ ಎಲ್ಲ ಮಸಾಲನ ನಿಧಾನಾಗೆ ಹುರ್ಕೊಳ್ಳಿ. ಕೊನೆಯದಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಣ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ರಮಾಣ ಜಾಸ್ತಿ ಇರಲಿ. ಚಾಪ್ಸ್ಗೆ ಯಾವಾಗಲೂ ಸ್ವಲ್ಪ ಸೊಪ್ಪಿನ ಪ್ರಮಾಣ ಜಾಸ್ತಿ ಇರಬೇಕು. ಗ್ರೀನ್ ಮಸಾಲ ಅಲ್ವಾ ಇದು, ಅದಕ್ಕೋಸ್ಕರ ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕೋಣ. ನೀವು ಚಿಕನ್ ಚಾಪ್ಸು ಯಾವ ಥರ ಮಸಾಲ ಉಪಯೋಗಿಸ್ಕೊಂಡು ಮಾಡ್ತೀರ ಅನ್ನೋದು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮಸಾಲ ಎಲ್ಲ ತಣ್ಣಗಾದಮೇಲೆ ಇದು ಮಿಕ್ಸಿನಲ್ಲಿ ರುಬ್ಬಿ, ಅದು ತರ್ತರಿಯಾಗಿ ರುಬ್ಬಬೇಕು. ಚಾಪ್ಸ್ಗೆ ನೋಡಿ ಇದನ್ನೇ ಮೇಯ್ನ್ ಡಿಫ್ರೆನ್ಸು, ತರ್ತರಿಯಾಗಿ ರುಬ್ಬಬೇಕು. ಮಸಾಲ ಎಷ್ಟು ಕ್ವಿಕ್ಕಾಗಿ ತಯಾರಾಗಿದೆ ಅಲ್ವಾ. ಇವಾಗ ಚಿಕನ್ನ ಹುರ್ಕೊಳ್ಳೋಣ. ನಿಮಗೆ ಚಿಕನ್ನು ವಿತ್ ಸ್ಕಿನ್ ಇಷ್ಟನಾ ಇಲ್ಲ ಸ್ಕಿನ್ ಔಟ್ ಚಿಕನ್ ಇಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಅದರ ಜೊತೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಣ. ಒಂದು 4 ಜಜ್ಜಿರೋ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಈರುಳ್ಳಿ ಹಾಕಿ, ಈರುಳ್ಳಿಯಲ್ಲಿ ಮತ್ತು ಬೆಳ್ಳುಳ್ಳಿ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ತುಪ್ಪ ಹಾಕೋಕ್ಕಂತೂ ಮರಿಬೇಡಿ, ಯಾಕಂದರೆ ಚಿಕನ್ನ ತುಪ್ಪದಲ್ಲಿ ಹುರಿದ್ರೆ ಚಾಪ್ಸು ತುಂಬ ರುಚಿಯಾಗಿರುತ್ತೆ. ಇವಾಗ ಚಿಕನ್ ಹಾಕೋ ಸಮಯ. ಚಿಕನ್ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿ ಒಂದು 15 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಇದನ್ನು ಹುರ್ಕೊಬೇಕು. ಉಪ್ಪು ಹಾಕೋ ವಿಡಿಯೋ ಕ್ಯಾಪ್ಚರ್ ಮಾಡಿರಲಿಲ್ಲ. ಈ ಥರ ಚಿಕನ್ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಲೇಬೇಕು. ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿ ಇವಾಗ ಸ್ವಲ್ಪ ಫ್ರೈ ಮಾಡೋಣ. ನಾವು ಮಾಡಿರೋ ನಾನ್ ವೆಜ್ ರೆಸಿಪೀಸ್ನ ನೀವು ಟ್ರೈ ಮಾಡಿದ್ದೀರಾ? ಅದರಲ್ಲಿ ನಿಮ್ಮ ಫೇವ್ರೆಟ್ ರೆಸಿಪೀಸ್ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. 15 ನಿಮಿಷ ಚಿಕನ್ನು ನೋಡಿ ಚೆನ್ನಾಗೆ ಫ್ರೈ ಆಗಿದೆ, ಎಣ್ಣೆ ಕೂಡ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾವು ತರ್ತರಿಯಾಗಿ ರುಬ್ಬಿದ್ದೀವಲ್ಲ ಮಸಾಲ, ಗ್ರೀನ್ ಮಸಾಲ ಪೇಸ್ಟು, ಅದನ್ನು ಹಾಕೋಣ ಚಿಕನ್ಗೆ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ನೀರನ್ನ ಬೆರೆಸ್ಕೊಬೇಕು. ಚಾಪ್ಸು ಯಾವಾಗಲೂ ತುಂಬ ತೆಳುವಾಗಿರಬಾರ್ದು, ಇಲ್ಲ ಗಟ್ಟಿನೂ ಇರಬಾರ್ದು. ಸೆಮಿ ಗ್ರೇವಿ ಇದ್ರೇ ಇದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಪ್ರೆಷರ್ ಕುಕ್ ಏನು ಬೇಕಾಗಿಲ್ಲ. ನೋಡಿ, ಪ್ರೆಷರ್ ಕುಕ್ ಏನಾದರೂ ನೀವು ಮಾಡಿಬಿಟ್ರೆ ಇದು ಪೀಸಸ್ ಏನೋ ಬೆಂದಿರುತ್ತೆ, ಆದರೆ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಹಿಡ್ದಿರಲ್ಲ. ಈ ಥರ ಪಾತ್ರೆನಲ್ಲೇ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀರೆಲ್ಲ ಹಾಕಿದ ನಂತರ ಏನಾದರೂ ಸ್ವಲ್ಪ ಉಪ್ಪು ಬೇಕಂದರೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಮುಚ್ಚಿ ಇನ್ನೂ ಒಂದು 15 ನಿಮಿಷ ಬೇಯಿಸಿ. 15 ನಿಮಿಷ ಚಿಕನ್ನು ಚೆನ್ನಾಗಿ ಬೆಂದಿದೆ. ಗ್ರೇವಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಇವಾಗ ತಿಕ್ಕಾಗಿದೆ. ಎಣ್ಣೆ ಕೂಡ ಎಲ್ಲ ಚೆನ್ನಾಗೆ ಫ್ಯಾಟ್ ಅಂಶ ಇತ್ತಲ್ಲ, ಅದು ಕೂಡ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈ ಚಿಕನ್ ಗ್ರೇವಿನ ಇವಾಗ ಮುದ್ದೆ ಜೊತೆ, ಅನ್ನ ಇಲ್ಲ ಚಪಾತಿ, ಪೂರಿ, ಎಷ್ಟು ಸೂಪರ್ ಕಾಂಬಿನೇಷನ್ನು. ನೀವು ಕೂಡ ಈ ಚಾಪ್ಸ್ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.